ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತ ಸಿಪಿ ಅಡ್ಡ, ಬಿಪಿ ಅಡ್ಡ, ಎಂಪಿ ಅಡ್ಡ, ಆಮೇಲೆ PhD ಮುಗಿಸುವಂದು ಇವತ್ತ ಈ ದೈಹಿಕ ಶಿಕ್ಷಣಕ್ಕೆ ಶಿಕ್ಷಕರಾಗಬೇಕಂತೇಳಿ ಒಂದು ಕನಸ್ಕೊಂಡಂತ ವಿದ್ಯಾರ್ಥಿಗಳು ಇವತ್ತ ರಾಜ್ಯ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಇವತ್ತ ದೈಹಿಕ ಶಿಕ್ಷಣವನ್ನು ಪಠ್ಯ ಪುಸ್ತಕದಲ್ಲಿದ್ದಂತ ದೈಹಿಕ ಶಿಕ್ಷಣ ತೆಗೆದು ಹಾಕಿ ಇವತ್ತ ಮೌಲ್ಯ ಶಿಕ್ಷಣ ಕೊಟ್ಟಿದ್ದಾರೆ. ಇದಕ್ಕಾಗಿ ರಾಜ್ಯದ ತುಂಬಾ ಎಲ್ಲಾ ಒಂದು ಈ BPEd ಮುಗಿಸ್ಕೊಂಡಂತ ದೈಹಿಕ ಶಿಕ್ಷಣ ಮುಗಿಸ್ಕೊಂಡಂತ ವಿದ್ಯಾರ್ಥಿಗಳು ಇವತ್ತ ಅವರಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಇವತ್ತ ನಾವು ಅಂದ್ರೆ ನಮ್ಮ ಅಕ್ಷ ಸಂಘಟನೆಯ ಸಂಸ್ಥಾಪಕರ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಅವರು ನಾವು ಇದಕ್ಕೆ ನಾವು ಏನ್ ಹೇಳ್ತೇವಪ್ಪ ಅಂದ್ರೆ ದಯಮಾಡಿ ಈ ರಾಜ್ಯದ ವಿದ್ಯಾರ್ಥಿಗಳ ಕೂಗನ್ನ ಕೇಳ್ರಿ. ಒಂದು ವೇಳೆ ಏನಾದ್ರೂ ಈ BPEd ಆಮೇಲೆ MPEd CPEd ಮುಗಿಸಿದಂತ ವಿದ್ಯಾರ್ಥಿಗಳು ಅವ್ರಿಗೇನು ನೋವಿದೆ ಅದು ಕೇಳಿದ್ರೆ ನೀವು ಸರಿ, ಇಲ್ಲಿಕಂದ್ರೆ ಇವತ್ತ ಅವರೆಲ್ಲ ವಿದ್ಯಾರ್ಥಿಗಳು ಕೂಡಿಕೊಂಡು ಇಡೀ ರಾಜ್ಯದಂತ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕಾಗುತ್ತದ. ದಯಮಾಡಿ ಅರ್ಥ ಮಾಡಿಕೊಂಡು ಅವಾಗ ಆ ದೈಹಿಕ ಶಿಕ್ಷಕರ ಒಂದು ಕೂಗು ಅವ್ರ ನೋವಿದ ಅವ್ರಿಗೆ ಸ್ಪಂದಿಸ್ಬೇಕು. ನೀವು ಒಂದು ವೇಳೆ ಸ್ಪಂದಿಸ್ಲಿಕ್ಕಪ್ಪ ಅಂದ್ರ ಇಡೀ ರಾಜ್ಯ ತುಂಬಾ ನಾವು ಹೋರಾಟ ಮಾಡ್ತೇವೆ. ಇದಕ್ಕೆ ರೆಡಿ ಆಗಿದ್ದೇವೆ ನಾವೆಲ್ಲರೂ. ಕಾಂತಕುಮಾರ್ ಅವರು, ನಾವು, ನಮ್ಮೆಲ್ಲ ಟೀಮು, ಅಕ್ಷ ಸಂಘಟನೆಯ ಟೀಮು ಕೂಡಿಕೊಂಡು ಮತ್ತೆ ರಾಜ್ಯದ ಮೂಲೆ 31 ಜಿಲ್ಲೆಗಳಿಗೆ ನಾವು ಕರೆ ಕೊಟ್ಟು ನಿಮ್ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತದ. ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ. ಇದು ವಿಶೇಷವಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ.